ನಾವೀಗ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವೃಷಭಾವತಿ ನಗರ ವಾರ್ಡ್ನಲ್ಲಿದ್ದೀವಿ. ಇಂಥ MLA ನಮಗೆ ಸಿಗಲ್ಲ. ನಮ್ಮ ಸಮಸ್ಯೆ ಏನು ಅಂತ ಅವ್ರ ಮನಸ್ಸು ಅರ್ಥ ಮಾಡ್ಕೊಂಡು ನಮಗೆ ಅವರು ಹೆಲ್ಪ್ ಮಾಡ್ತಾರೆ. ಅವ್ರ ಗಂಡ ಹೆಂಡ್ರಿ ಇಬ್ರು ಅಷ್ಟೇ, ಅವ್ರ ತಪ್ಪ ಇವ್ರಿಲ್ಲ, ಇವ್ರ ತಪ್ಪ ಅವರಿಲ್ಲ. ವೃಷಭಾವತಿ ನಗರ ವಾರ್ಡ್ನ ಹಿಂದಿನ ಕಾರ್ಪೊರೇಟರ್ ಹೇಮಲತಾ ಅವರಾಗಿದ್ರು, ಮಹಾ ಉಪಪೌರರು ಕೂಡ ಆಗಿದ್ರು. ಅವರ ಮನೆ ಮುಂಭಾಗದಲ್ಲಿ ನಾವು ನಿಂತ್ಕೊಂಡಿದ್ದೇವೆ. ಕೆ ಗೋಪಾಲನ್ ಅವರು ಮಹಾಲಕ್ಷ್ಮಿ ಲೇಔಟ್ನ ಶಾಸಕರು ಕೂಡ ಆಗಿದ್ದಾರೆ. ಇವರ ಅವಧಿಯಲ್ಲಿ ವೃಷಭಾವತಿ ನಗರ ಯಾವ ರೀತಿಯಾಗಿ ಅಭಿವೃದ್ಧಿ ಕಂಡಿದೆ ಮತ್ತು ಇಲ್ಲಿ ಏನೆಲ್ಲ ಇನ್ನೂ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕಾಗಿದೆ, ಇವರ ಬಗ್ಗೆ ಮತ್ತು ಕಾರ್ಪೊರೇಟರ್ಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ, ಬನ್ನಿ ಒಂದೊಂದಾಗಿ ನೋಡುವ. ಯಾಕೆ ಬರ್ತದ್ರೆ ಸಹ ಅವ್ರು ಗೆದ್ದಿದ್ರಲ್ವಾ, ಅವತ್ತು ಇದು ಮೋರಿ ಹೋಯ್ತಾ ಇತ್ತು. ಇವಾಗ ಅವ್ರು ಹೇಳ್ದ ಅದು ಗೆದ್ದ ಮೇಲೆ ಅದು ವೃಷಭಾವತಿ ನಗರ ಅಂತ ಹೆಸರಿಕ್ಕಿದ್ರು ಅಷ್ಟೇ. ಇದೆಲ್ಲ ಪಾಳು ಬಿದ್ದಿತ್ತು, ಯಾವುದು ಒಂದು ಎಳ್ಳು ಮನೆ ಅಷ್ಟಿಲ್ಲ. ಕಾಡಿದ ಅವ್ರು ಗೆದ್ದ ಮೇಲೆ ಎಲ್ಲ ಅನುಕೂಲ ಮಾಡಿಕೊಟ್ರು ನಮ್ಗೆ. ಅಲ್ಲಿ ಶಂಕರ್ನಾಗ್ ಬಸ್ ಸ್ಟಾಪಲ್ಲಿ ಎಲ್ಲ ಪ್ರತಿಯೊಂದು ಆಸ್ಪತ್ರೆಯಿಂದ ಒಂದು ಸ್ಕೂಲಿಂದನೂ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ. ನಮ್ಮ ರೋಡ್ಗಳಿಗೆಲ್ಲ ನೀರು ಅಷ್ಟೇ. ಅವ್ರು ಬಂದ ಮೇಲೆ ನಮ್ಗೆ ನೀರು ಅನ್ನೋದೇ ತೊಂದರೆ ಇಲ್ಲ. ಯಾವ್ದಕ್ಕೊಂದು ಕರೆದ್ರೆ ಅವರು ಬಂದು ಇದು ಮಾಡ್ತಾರೆ. ಹೇಮಲತಾ ಅವ್ರ ಗಂಡ ಹೆಂಡ್ರಿ ಇಬ್ಬರು ಅಷ್ಟೇ ಸರ್. ನಾವು ಬಂದು ಆಲೇ 45 ವರ್ಷ ಆಗಿದೆ ಇಲ್ಲಿಗೆ. ನಾವು ಈ ಥರ ಎಲ್ಲ ಆಯ್ತದೆ ಅಂತ ನಮ್ಮ ಕನಸಲ್ಲೇ ಕಂಡಿಲ್ಲ ನಾವು. ಆ ಥರ ಇತ್ತು. ಸರ್ವತೋಮುಖವಾಗಿ ನಮ್ಮ ಗೋಪಾಲಯ್ಯನವರು ಎಲ್ಲ ಥರದ್ದು ಅನುಕೂಲಗಳು ಮಾಡಿಕೊಟ್ಟವ್ರೆ. ನಮ್ಮ ಶಾಸಕರು ಇದ್ದಾರಲ್ವಾ ಗೋಪಾಲಣ್ಣವರು, ಅವರೆಲ್ಲ ನಾವೇನು ಕೇಳಿದ್ರು ಅದಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟವ್ರೆ. ನಾವು ವರ್ಷಕ್ಕೊಂದ್ಸತಿ ಆ್ಯನಿವರ್ಸರಿ ಮಾಡ್ತೀವಿ, ಅದಕ್ಕೆಲ್ಲ ಗೋಪಾಲಣ್ಣನೇ ವ್ಯವಸ್ಥೆ ಮಾಡ್ತಾರೆ. ಮುಂಚೆ ಅಂದರೆ ನಾವು ಏನು ಆ್ಯಕ್ಟಿವಿಟೀಸ್ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಏನೋ ವಾಕ್ ಮಾಡ್ಕೊಂಡು ಹೋಗೋರು. ಇವಾಗ ಏನಪ್ಪ ಅಂದರೆ ಇದು ಮಾಡಿರೋದ್ರಿಂದ ಸೊ ಎಲ್ಲರಿಗೂ ಅನುಕೂಲ ಆಗಿದೆ. ಸೊ ಏಜ್ ಆಗಿರೋರಿಗೆ ಪ್ರತಿಯೊಬ್ಬರಿಗೂ ತುಂಬ ಅನುಕೂಲ ಆಗಿದೆ. ಬಂದು ಇಲ್ಲಿ ಎಕ್ಸಸೈಸ್ ಮಾಡ್ತೀವಿ, ಯೋಗ ಧ್ಯಾನ ಎಲ್ಲ ಮೇಡಮ್ ಅವರು ಸರ್ ರೆಡ್ಡಿ ಸರ್ ಎಲ್ಲ ಹೇಳ್ಕೊಡ್ತಾರೆ. ಚೆನ್ನಾಗಿ ನಡೀತಾ ಇದೆ ಸರ್, ಏನು ತೊಂದರೆ ಇಲ್ಲ. ಪಾರ್ಕಲ್ಲಿ ಏನೇ ಫಂಕ್ಷನ್ ಮಾಡಲಿ ಗೋಪಾಲಯ್ಯ ಅವರು ಅಟೆಂಡ್ ಆಗ್ತಾರೆ, ಅವ್ರ ಮಿಸ್ಸಸ್ಸು ಅಟೆಂಡ್ ಆಗ್ತಾರೆ. ನಾವು ಮನೆಗೆ ಹೋಗಿ ಕರೆದ್ರೆ ಬರಲ್ಲ ಅನ್ನಲ್ಲ. ಯಾವುದೇ ಕಷ್ಟ ಇರಲಿ, ಏನೇ ಪ್ರಾಬ್ಲಮ್ ಇರಲಿ ಬಂದು ನಡೆಸ್ಕೊಡ್ತಾರೆ. ಇದು GBA ಪಶ್ಚಿಮ ವಲಯಕ್ಕೆ ಸೇರಿದ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟ 12 ವಾರ್ಡ್ಗಳಲ್ಲೊಂದು. ಇದೇ ವಾರ್ಡ್ನಿಂದ ಕಾರ್ಪೊರೇಟರ್ ಆಗಿ ಆಯ್ಕೆಗೊಂಡಿದ್ದ ಹೇಮಲತಾ ಗೋಪಾಲಯ್ಯ ಅವರು ಕಳೆದ ಬಾರಿ GBA ಉಪ ಮಹಾಪೌರರೂ ಆಗಿದ್ರು. ಇವರ ಆಡಳಿತಾವಧಿಯಲ್ಲಿ ವೃಷಭಾವತಿ ವಾರ್ಡ್ಗೆ ಬೇಕಾದ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರೊಂದಿಗೆ ವಾರ್ಡ್ನ ಬಹುತೇಕ ಮಂದಿಯ ಪ್ರೀತಿಗೆ ಪಾತ್ರರಾದರು. ತಮ್ಮ ಪತಿ ಮತ್ತು ಮಾಜಿ ಸಚಿವರೂ ಆದ ಕೆ ಗೋಪಾಲಯ್ಯ ಅವರು ಸಹಕಾರವು ಸಾಕಷ್ಟಿತ್ತು ಅಂತಾರೆ ಸ್ವತಃ ಹೇಮಲತಾ ಗೋಪಾಲಯ್ಯ ಅವರು. ನಮ್ಮ ಶಾಸಕರು ನಮ್ಮವರೇ ಇದ್ದಿದ್ರಿಂದ ಏನೇ ಸಮಸ್ಯೆ ಆದ್ರೂ ನಾವಿಬ್ರು ಹೋಗ್ಬಿಡ್ತಾ ಇದ್ವಿ. ಅಧಿಕಾರಿಗಳು ಹೇಳೋದು, ಅಧಿಕಾರ ಕರ್ಕೊಂಡು ಹೋಗೋದು, ನಮ್ಮ ಮುಖಂಡರ ಜೊತೆ ಸೇರಿಸಿ ಅಲ್ಲಿ ಏನ್ ಸಮಸ್ಯೆ ಇದೆ ಅದನ್ನ ಸ್ಥಳದಲ್ಲೇ ಪರಿಹಾರ ಮಾಡುವಂತ ಕೆಲಸಗಳು ಮಾಡ್ತಾ ಇದ್ವಿ. ಆಗ್ಲಿಲ್ಲ ಅವತ್ತು ಅಂತ ಅಂದ್ರೆ ಇನ್ನೊಂದ್ ದಿವಸ ಅಧಿಕಾರಿಗಳಿಗೆ ಹೇಳಿ ಅಲ್ಲಿನ ಮುಖಂಡರ ಜೊತೆ ಕೆಲಸವನ್ನು ಅವ್ರು ಒಪ್ಪಿಸಿ, ಕೆಲಸ ಆದ ನಂತರ ಅವರು ನಮಗೆ ಫೋಟೋ ಸಮೇತ ಅದನ್ನ ಕಳಿಸ್ಬೇಕಿತ್ತು. ಅದನ್ನ ನಾವು ಆ ಕೆಲಸವನ್ನ ಮಾಡ್ಕೊಂಡು ಬಂದಿದ್ವಿ. ಅದೇ ನಮಗೆ ಅವ್ರ ಜೊತೆ ಇದ್ದಿದ್ದ ಒಡನಾಟನೇ ಇವತ್ತು ನಮ್ಮನ್ನ ಈ ಮಟ್ಟಕ್ಕೆ ನಮ್ಮ ಶಾಸಕರನ್ನಾಗ್ಲಿ ನಮ್ಮನ್ನಾಗ್ಲಿ ಬೆಳೆಸಕ್ಕೆ ಖಂಡಿತವಾಗ್ಲೂ ಕಾರಣ ಆಗಿರುತ್ತೆ. ಹೌದು, ಈ ವಾರ್ಡ್ನ ಜನರ ಪ್ರೀತಿ ಗಳಿಸುವಲ್ಲಿ ಯಶಸ್ವಿಯಾದ ಹೇಮಲತಾ ಅವರು ಮುಂಬರುವ GBA ಚುನಾವಣೆಗೆ ಸ್ಪರ್ಧಿಸಲು ತಾವು ರೆಡಿ ಅಂತಾರೆ. ಜೊತೆಗೆ ವಾರ್ಡ್ನ ಇನ್ನೂ ಒಂದಷ್ಟು ಕೆಲಸಗಳನ್ನ ಮಾಡಬೇಕಿದೆ ಎನ್ನುವ ಇವರು ತಮ್ಮದೇ ಆದ ಯೋಜನೆಗಳನ್ನ ಹಾಕಿಕೊಂಡಂತಿದೆ. ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿ ನಿಂತ್ಕೊಂಡ್ರು ಜನ ನಮ್ಮನ್ನು ಓಟ್ ಹಾಕ್ತಾರೆ. ನಮಗೆ ಆ ಮಟ್ಟಕ್ಕೆ ನಮಗೆ ಕಾರ್ಯಕರ್ತರ ಪ್ರೀತಿಯಿಂದ ನಮ್ಮನ್ನು ಬೆಳೆಸಿದ್ದಾರೆ. ಈ ಮಟ್ಟಕ್ಕೆ ಬೆಳೆಸಿದೆ ಅಂದ್ರೆ ಕಾರ್ಯಕರ್ತರು ಬೆಳೆಸಿದ್ದಾರೆ, ನಮ್ಮ ಮುಖಂಡರು ಬೆಳೆಸಿದ್ದಾರೆ. ಅದೇ ಹಂಗಾಗಿ ನಾನು ಈ ವಾರ್ಡೇ ಬೇಕು ಆ ವಾರ್ಡೇ ಬೇಕು ಅಂತಿಲ್ಲ. ಎಲ್ಲಿ ನಿಂತ್ಕೊಂಡ್ರು ಓಟ್ ಹಾಕ್ತಾರೆ, ಎಲ್ಲ ನಮ್ಮವರೇ. ಇನ್ನು GBA 5 ಪಾಲಿಕೆಗಳಾಗಿ ವಾರ್ಡ್ಗಳ ಪುನರ್ ವಿಂಗಡಣೆ ಆದ ಬಳಿಕ ವೃಷಭಾವತಿ ವಾರ್ಡ್ ಸಾಮಾನ್ಯ ಮಹಿಳಾ ವರ್ಗಕ್ಕೆ ಮೀಸಲಾಗಿದೆ. ನಾವೀಗ ವೃಷಭಾವತಿ ನಗರ ವಾರ್ಡ್ನಲ್ಲಿ ಇರುವಂಥ ಒಂದು ಉದ್ಯಾನವನದಲ್ಲಿದ್ದೀವಿ. ಅದು ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಹೆಸರಲ್ಲಿ ಇರುವಂಥ ಒಂದು ಪಾರ್ಕು. ವೃಷಭಾವತಿ ಅಂದ ತಕ್ಷಣವೇ ನಮಗೆ ಜ್ಞಾಪಕ ಬರುವಂಥದ್ದು ಹೇಮಲತಾ ಗೋಪಾಲಯ್ಯ ಅವರು. ಯಾಕಂದರೆ ಅವರು ಹಿಂದೆ ಉಪಮಹಾಪೌರರಾದಾಗ ಕೂಡ ಈ ಒಂದು ವಾರ್ಡ್ಗೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಜನರು ಇಲ್ಲಿ ಹೇಳ್ತಾ ಇದ್ದಾರೆ. ವಯಸ್ಸಾದವ್ರಿಗಂತಾನೆ ಏನಿಲ್ಲ, ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡೋಕ್ಕೆ ಏನೇ ಕೇಳಲಿ ಆಗಲ್ಲ ಅಂತ ಹೇಳೋದಿಲ್ಲ, ಮಾಡೇ ಮಾಡ್ತಾರೆ. ಈ ಸರಿ 5 ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಇತ್ತಂತೆ, ಅಲ್ಲಿ ಚೆಕ್ ಮಾಡಿ ಇಮಿಡಿಯೇಟ್ ಕಳಿಸಿ ಆಪರೇಷನ್ ಮಾಡಿಸಿದ್ದಾರೆ ಅಂತ ಹೇಳಿದ್ರು. ಸುಮಾರು ಒಂದು 200 ಜನ ಕೊಟ್ಟಿದ್ದಾರೆ ಕನ್ನಡಕ ಕಣ್ ಪ್ರಾಬ್ಲಮ್ ಇರೋರಿಗೆ. 28 MLAಗಳ ಪೈಕಿ ನಮ್ಮ ಗೋಪಾಲಣ್ಣ ಅವರು ನಂಬರ್ 1. ಯಾಕಂದ್ರೆ ಅವ್ರು ಮಾಡಿದಷ್ಟು ಕೆಲಸಗಳು ಯಾರು ಮಾಡೇ ಇಲ್ಲ. ಪಾರ್ಕ್ ಆಗಲಿ, ರೋಡ್ ಆಗಲಿ, ಲೈಟ್ಗಳಾಗಲಿ, ನೀರಾಗಲಿ, ಆರೋಗ್ಯ ಸಮಸ್ಯೆ ಆಗಲಿ, ಹಾಸ್ಪಿಟ್ಲು, ಸ್ಕೂಲು, ಪ್ರತಿಯೊಂದಕ್ಕೂ ಅವರು ಸ್ಪಂದನೆ ಕೊಡ್ತಾರೆ. ಹಿರಿಯ ನಾಗರಿಕರಿಗೆ
ಒಳ್ಳೆ ಸೌಲಭ್ಯ ಕೊಡ್ತಾವ್ರೆ. ರೋಡ್ ಎಲ್ಲ ಡ್ಯಾಮೇಜ್ ಆಗಿವೆ, ಅದೆಲ್ಲ ರೋಡ್ ರೆಡಿ ಮಾಡಬೇಕು. ಗುಂಡಿ ಬಿದ್ದಿದೆ. ಇದ್ದಿದ್ದೆಲ್ಲ ಹೆಚ್ಚು ಕಡಿಮೆ 75% ಆಗಿದೆ. ಯಾವ್ಯಾವ ರೋಡ್ ಅಲ್ಲಿ ಹೇಳಿದ್ರೆ? ಬಾಟ್ ಮೇನ್ ರೋಡು, ಆಮೇಲೆ ಸಂಧಿ ರೋಡ್ಗಳು, 11th ಮೇನ್ ರೋಡು, ಗೋಪಾಲಯ್ಯ ಇರೋ ಜಾಗ ಅದು. ಅದು ಬಿಟ್ಟರೆ ಆ ಕಡೆ ಎಲ್ಲ ಸ್ವಲ್ಪ ರೋಡ್ ಇದಾಗಿ ಬಿಟ್ರೆ ಮೂಲಭೂತ ಸೌಲಭ್ಯಗಳೆಲ್ಲ ಇದಾವೆ ಇಲ್ಲಿ? ಇಲ್ಲ, ಎಲ್ಲ ಇದೆ. ಕುಡಿಯೋ ನೀರು ಎಲ್ಲ ಇದೆ. ರಸ್ತೆ ಒಂದು ರಸ್ತೆ ಹೌದು. ನೋಡಿದ್ರಲ್ಲ ವೀಕ್ಷಕರೇ, ಇದು ವೃಷಭಾವತಿ ನಗರ ವಾರ್ಡ್. ಇಲ್ಲಿ ಯಾವ ಸಮಸ್ಯೆನೂ ಕೂಡ ಇಲ್ಲ, ಇದ್ರೂ ಕೂಡ ಇಮಿಡಿಯೇಟ್ ಆಗಿ ಅವರು ಬಗೆಹರಿಸ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.